ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಎಂಟ್ರಿವರೆಗೂ ಬಂದಿದ್ವಿ ದೇವಸ್ಥಾನ ತನಕ. ಅದಾದಮೇಲೆ ಹೆಂಗಿತ್ತು ದೇವಸ್ಥಾನ ಮತ್ತು ಏನೇನಾಯಿತು, ಎಷ್ಟೊತ್ತಿಗೆ ಪೂಜೆ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಿಂಗ್ ಆಗಿ ಹೇಳ್ತೀನಿ. ಫೈನಲಿ ಬಂದಾದಮೇಲೆ ಅಲ್ಲಿ ಒಂದು ಹೊಳೆ ಇದೆ, ಅಲ್ಲಿ ಕಾಲೆಲ್ಲ ತೊಳ್ಕೊಂಡ್ವಿ. ನನ್ನ ಮಗಳಿಗೂ ಅಮ್ಮ ಎಲ್ಲ ತೊಳ್ಸಿದ್ರು. ಅವಳು ತೊಳ್ಕೊಂಡು ಮಮ್ಮಿನೂ ತೊಳ್ಕೊಂಡ್ರು. ಆಮೇಲಿಂದ ದೇವಸ್ಥಾನದ ಕಡೆಗೆ ಹೋಗಬೇಕಿತ್ತು. ಆಮೇಲೆ ನಾನು ಕೂಡ ಅಲ್ಲಿ ಆಲ್ಮೋಸ್ಟು ಈ ದೇವಸ್ಥಾನದ ಏನು ವಿಶೇಷತೆ ಅಂದರೆ ಧನುರ್ಮಾಸ ಟೈಮಲ್ಲಿ ಇದೇ ನೀರಲ್ಲಿ ಮುಳುಗಿ ವ್ರತ ಎಲ್ಲ ಮಾಡ್ತಾರೆ. ಆನಂತರ ಇಲ್ಲಿ ಟೆಂಪಲ್ದು ಮೇನ್ ವಿಶೇಷತೆ ಬಂದು ತುಂಬ ಪವರ್ಫುಲ್ ಇದೆ ದೇವರು. ಆಮೇಲೆ ಯಾವುದೇ ರೀತಿ ಏನಾದರೂ ಹರಕೆಗಳು ಏನಾದರೂ ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂದರೆ ವರ ತೆಗಿಯೋಂಥದ್ದು, ಇಲ್ಲಿ ಬಂದು ಆಗುತ್ತಾ ಇಲ್ವಾ ಅಂತ ದೇವ್ರನ್ನ ಕೇಳೋಂಥದ್ದು, ಅದು ತುಂಬ ಚೆನ್ನಾಗಾಗತ್ತೆ ಈ ದೇವಸ್ಥಾನದಲ್ಲಿ. ನಿಮ್ಗಿನ್ನೂ ಹೋಗ್ತಾ ಗೊತ್ತಾಗುತ್ತೆ. ದೇವ್ರ ದರ್ಶನ ಕೂಡ ಮಾಡಿಸ್ಕೊಡ್ತೀನಿ ನಿಮಗೆ. ಫೈನಲಿ ಕೈಕಾಲೆಲ್ಲ ತೊಳ್ಕೊಂಡು ಆಮೇಲಿಂದ ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ. ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಹರಳಿಕಟ್ಟೆ ಕೂಡ ಸಿಗುತ್ತೆ. ಧನುರ್ಮಾಸ ಟೈಮಲ್ಲಿ ತುಂಬ ಜನಗಳು ಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿಸ್ತಾರೆ. ಯಾಕಂದರೆ ನಾನು ಬರ್ತಾರ ತುಂಬ ಟೈಮ್ಸ್ ಬರ್ತಾಯಿದ್ದೀನಿ. ಯಾಕಂದರೆ ನಾವು ಹುಟ್ಟಿ ಬೆಳೆದಂಥ ಊರಿದು. ಅದಷ್ಟೇ ನಂಬಿಕೆ ಇರುವಂಥ ದೇವರು ನಮಗೆ ಇದು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಫಸ್ಟ್ ಬಂದು ಕೇಳೋಂಥದ್ದಾಗ್ಬೋದು, ಹೊರ ತೆಗಿಯೋಂಥದ್ದಾಗ್ಬೋದು ಇದೇ ದೇವಸ್ಥಾನದಲ್ಲಿ. ಯಾವುದು ಕೂಡ ಒಂಥರ ಹೋಗಿ ಕೇಳಿದ ತಕ್ಷಣ, ಕೂತ್ಕೊಂಡಿದ ತಕ್ಷಣ ಅಲ್ಲೊಂದು ಪವರ್ಫುಲ್ ಬರುತ್ತೆ ನಿಮಗೆ. ಆ ವೈಬೇ ಚೇಂಜ್ ಆಗಿಬಿಡುತ್ತೆ ಹೋಗಿ ಕೂತಾಗ ನಿಮಗೆ ಆ ದೇವಸ್ಥಾನದಲ್ಲಿ. ಅದರಲ್ಲೂ ಹೊರ ತೆಗಿಬೇಕಾದ್ರಂತೂ ಪಕ್ಕ ಹೇಳ್ತಾ ಇದ್ದೀನಿ, ಎಷ್ಟು ಪವರ್ಫುಲ್ ಇದೆ ಅಂದರೆ ಆಗುತ್ತೆ ಅಂದರೆ ಬಲಕ್ಕೆ, ಆಗಲ್ಲ ಅಂದರೆ ಎಡಕ್ಕೆ ಅಂತ ಬೀಳುತ್ತೆ. ಅಷ್ಟು ಪವರ್ಫುಲ್ ಇರೋವಂಥ ದೇವರಿದು. ಯಾರ್ಯಾದರೂ ಹೋಗಿಲ್ಲ ಅಂದರೆ ಮಿಸ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡಲ್ಲಿ ಮಾಡಲ್ಲ. ನನ್ನ ಮಗಳು ಕೂಡ ಸ್ವಲ್ಪ ಹೆದರ್ಕೋತಾ ಇದ್ಲು, ಬೆಚ್ಚಬೀಳ್ತಾ ಇದ್ಲು. ರಾತ್ರಿ ಹೊತ್ತು ನೋಡ್ಬಿಟ್ಟು ಅಂತರ ಹಾಕ್ಸೋಣ ಅಂತ ಕೂಡ ಕರ್ಕೊಂಡು ಬಂದಿದ್ವಿ. ನನಗೂ ರಜೆ ಇರೋದ್ರಿಂದ ಸೋಮವಾರ ಹೋಗಿದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಷ್ಟೇ ಜನ ಕೂಡ ಇದ್ದರು. ಈ ದೇವಸ್ಥಾನಕ್ಕೆ ಬರೋಕ್ಕೆ ನಮ್ಗೆ ಅಷ್ಟೇ ಖುಷಿ ಕೂಡ ಆಗುತ್ತೆ. ಯಾಕಂದರೆ ಪ್ರತಿ ಸರಿ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಫಸ್ಟ್ ವಿಸಿಟ್ ಮಾಡಿ ದೇವ್ರ ವರ ಕೇಳ್ದು ಆಗುತ್ತಾ ಇಲ್ವಾ, ಮುಂದೆ ಹೋಗ್ಬೋದಾ ಅಂತ ಕೇಳ್ತಾ ಇರ್ತೀವಿ. ನೀವು ಕೇಳ್ತಾ ಇರ್ಬೋದು ಯಾವ್ದು ಎಲ್ಲಿದೆ ಯಾವ ದೇವಸ್ಥಾನ ಅಂತ. ಇದು ಬಂದು ಗದ್ದಿಗೆ ಅಂತ ಹೇಳಿ ಶ್ರೀ ಕೆಂಗಣೇಶ್ವರ ಸ್ವಾಮಿ ದೇವಸ್ಥಾನ ಇದು ನಿಮಗೆ ಎಲ್ಲೇ ನೀವು ರಿಂಗ್ ರೋಡಿಂದ ನೀವು ಸ್ಟ್ರೈಟ್ ಬಂದರೆ ಒಂದೇ ರೋಡ್ ಆಗುತ್ತೆ. ಯಾರೇ ಹೋಗಿಲ್ಲ ಅಂದರೂ ಮಿಸ್ ಮಾಡದೆ ಹೋಗಿ. ಜಾಗ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ನಾನು ಫುಲ್ಲು ಜಾಗ ಕವರ್ ಮಾಡೋಕ್ಕಾಗಲಿಲ್ಲ. ನನಗೆ ಎಷ್ಟು ಕವರ್ ಆಗುತ್ತೆ ಅಷ್ಟು ಕೂಡ ಕವರ್ ಮಾಡಿಸಿದ್ದೀನಿ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟೇ ನಂಬಿಕೆ ಇರುವಂಥ ದೇವರು. ತುಂಬ ಜನ ದೂರದಿಂದ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ಟೆಂಪಲ್ನ. ಬನ್ನಿ, ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ನೀವು ವಿಸಿಟ್ ಮಾಡಿ ಆ ದೇವ್ರನ್ನ ನಂಬಿದ್ರೆ ಯಾವತ್ತೂ ಕೂಡ ಆ ದೇವರು ಕೈ ಬಿಟ್ಟಿಲ್ಲ. ಆ ವೈಬು ನನಗೆ ಬಂದಿದೆ. ನಾವೇನೇ ಕೆಲಸ ಮಾಡಬೇಕಾದ್ರೂ ಬಂದು ಕೇಳುವಂಥ ಜಾಗ ಇದು. ಆ ದೇವರ ಅಪ್ಪಣೆಯಲ್ಲೇ ಮುಂದಕ್ಕೆ ಹೋಗಲ್ಲ ಅಂತಾರಲ್ಲ, ಆ ಥರ ದೇವರು ಇದು ನಮಗೆ. ಆಮೇಲೆ ನಮ್ಮಮ್ಮ ಹುಟ್ಟಿ ಊರು ಬೆಳೆದಿರೋ ಊರು ಇದೇ ಆಗಿರೋದ್ರಿಂದ ನಮಗೂ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೋಮವಾರ ಆಗಿರೋದ್ರಿಂದ ಬೊಫೆ ಸಿಸ್ಟಮ್ ಥರನೇ ಮಾಡಿರ್ತಾರೆ. ನಾರ್ಮಲ್ ಡೇಸ್ ಆದರೆ ನಾರ್ಮಲ್ ಅನ್ನ ಸಾಂಬಾರು ಪಲ್ಯ ಆ ಥರ ಇರುತ್ತೆ. ಸ್ಪೆಷಲ್ ಡೇಸ್ ಆದರೆ ಪಲ್ಯ, ಇನ್ನೊಂದು ಅಡಿಷ್ನಲ್ ಪಾಯಸ, ಮಜ್ಜಿಗೆ, ಅನ್ನ ಸಾಂಬಾರು ಅದೆಲ್ಲ ಆ್ಯಡ್ ಮಾಡ್ತಾರೆ. ಪ್ರಸಾದ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೋದರೆ ನೀವು ಪ್ರತಿ ಸರಿ ಪ್ರಸಾದ ಇಲ್ಲ ಅನ್ನೋದೇ ಇಲ್ಲ. ಪ್ರತಿದಿನ ನಡೀತಾ ಇರುತ್ತೆ. ಪ್ರತಿ ಮಧ್ಯಾಹ್ನ ಹೋದರೂ ಪ್ರತಿದಿನ ಊಟ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಪ್ರತಿಯೊಬ್ಬರೂ ದಾನಗಳು ಮಾಡ್ತಾ ಇರ್ತಾರೆ. ಅಕ್ಕಿ ಆಗ್ಬೋದು, ಬೆಲ್ಲ ಆಗ್ಬೋದು. ಒಬ್ಬೊಬ್ಬರು ಊಟನೇ ವಹಿಸ್ಕೊಂಡು ಮಾಡಿಸೋರು ಕೂಡ ಇದ್ದಾರೆ. ಅಷ್ಟು ದೇವ್ರನ್ನ ನಂಬಿ ಮಾಡ್ತಾರೆ. ಅದೇ ರೀತಿ ಇದಿಷ್ಟು ನನಗೆ ಗೊತ್ತಿರೋವಂಥ ಮಾಹಿತಿಗಳು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ನಿಯರ್ ಬೈ ಇರೋರು ಹೋಗಿರ್ತೀರ. ಆನಂತರ ನಮಗೆ ದರ್ಶನ ಎಲ್ಲ ಆದಮೇಲೆ ಪ್ರಸಾದ ಕೂಡ ಸಿಕ್ತು. ನಮ್ಮ ಮಮ್ಮಿ ಅಲ್ಲೋದ್ರೂ ಅವಳಿಗೆ ತಿನ್ನಿಸೋದನ್ನು ಬಿಟ್ಟಿಲ್ಲ. ಅವಳು ಆಟ ಆಡಿಕೊಂಡು ಅವಳಿಗೂ ಖುಷಿ ಅನಿಸ್ತು. ಜಾಗ ಪೂರ ವಿಸ್ತಾರವಾಗಿತ್ತು. ಅವಳು ಊಟ ಮಾಡಿದ್ಲು. ಅವಳಿಗೂ ಊಟ ಮಾಡಿಸಿ ನಾವು ಊಟ ಮಾಡಿ, ನಾನು ಪ್ರಸಾದ ಕೂಡ ತಿಂದು ಫೈನಲಿ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಮತ್ತೆ ನಮ್ಮಮ್ಮ ಅವಳು ಇನ್ನೆಲ್ಲಿ ಹಸ್ಕೊಂಡಿರ್ತಾಳೆ ಅಂತ ಮತ್ತೆ ಅವಳಿಗೆ ಇನ್ನೊಂದು ರೌಂಡು ತಿನ್ನಿಸಾದ್ಮೇಲೆ ಅವಳು ಆಟ ಆಡ್ತಾಯಿದ್ಲು. ಅವಳಿದೇ ಖುಷಿ. ಅಕ್ಕಪಕ್ಕದ ಎಲ್ಲರೂ ಸಿಕ್ಬಿಟ್ಟಿದ್ರು ಹುಡುಗರು. ಅವ್ರ ಜೊತೆ
ಎಲ್ಲ ಆಟ ಆಡಿಕೊಂಡು ಅವಳು ಕೂಡ ಟೈಮ್ ಪಾಸ್ ಮಾಡಿದ್ಲು. ನಮಗೂ ಕೂಡ ಒಂಥರ ಖುಷಿ ಅನಿಸ್ತು. ಭಾಳ ದಿನ ಆಗಿತ್ತು ಹೋಗಿ, ಆಲ್ಮೋಸ್ಟ್ ಒಂದು 2 ಮಂತ್ಸ್ ಒನ್ಸ್ ಆರ್ 3 ಮಂತ್ಸ್ ಒನ್ಸ್ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಟೈಮ್ ಬಂದಾಗೆಲ್ಲ ಹೋಗ್ತಾನೆ ಇರ್ತೀವಿ ನಾನು. ಅದಾದಮೇಲೆ ಅವಳಿಗೆ ಊಟ ಮಾಡಿಸಿ, ಮಮ್ಮಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಎಷ್ಟು ತೀಟೆ ಅಂದರೆ ಅಲ್ಲೆಲ್ಲ ಮಕ್ಕಳು ಒಂದು ಕಡೆ ಇವಳು ಸಿಕ್ಕಾಪಟ್ಟೆ ತೀಟೆ, ಇಡೀ ಇದನ್ನೇ ಗ್ರೌಂಡೇ ಸುತ್ತಾಡ್ಕೊಂಡು ಬಂದುಬಿಡ್ತಾಳೆ, ಅಂಥ ತೀಟೆ ಅವಳು. ಫೈನಲಿ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹೊರಡಬೇಕಾದ್ರೆ ನಮ್ಮ ಮನೆ ಪಕ್ಕದವರು ಕೂಡ ಸಿಕ್ಕಿದ್ರು ನಮಗೆ. ಅವ್ರು ನಮ್ಮ ಜೊತೆನೇ ಬರಬೇಕಾಗಿತ್ತು, ಬಸ್ ಮಿಸ್ ಆಗಿ ಅವ್ರು ಬರೋಕ್ಕಾಗಿರಲಿಲ್ಲ. ಆನಂತರ ಇನ್ನೊಂದು ಬಸ್ಸಲ್ಲಿ ಅವರು ಕೂಡ ಬಂದಿದ್ದರು. ಆಂಟಿಗೊಂಥರ ಖುಷಿ ಅನಿಸ್ತದೆ, ಏನೋ ವೀಡಿಯೋ ಮಾಡ್ತಾ ಇದ್ದಾಳಲ್ಲ, ಏನೋ ಕೇಳ್ತಾ ಇದ್ದಾಳಲ್ಲ ಅಂತ. ಅವರು ಸ್ವಲ್ಪ ಯಾವಾಗಲೂ ಜಾಯ್ಫುಲ್ ಆಗಿರ್ತಾರೆ, ಮನೆ ಪಕ್ಕದವರೇ. ಅದಾದಮೇಲೆ ನನ್ನ ಮಗಳನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿರುತ್ತೆ. ಅವಳನ್ನ ಹಿಡ್ದು ಬಾ ಮಗಳು ಮನೆಗೆ ಹೋಗೋಣ ಅಂತಂದರೆ ಅವಳಿಗೆ ಎಲ್ಲ ಹುಡುಕಬೇಕು, ಎಲ್ಲ ಕಡೆ ಓಡಾಡಬೇಕು. ಒಂದು ಕಡೆ ಅವಳ ಕಾಲಂತೂ ನಿಲ್ಲೋದೇ ಇಲ್ಲ ನೋಡಿ. ಅಲ್ಲಿ ಮೇಲೆ ಹತ್ತಿದ್ಲು, ಕೆಳಗೆ ಇಳಿದ್ಲು. ಅಲ್ಲಿ ನಾನು ಹೋಗಿ ಅವಳನ್ನ ಎಳ್ಕೊಂಡು ಬರೋಕ್ಕೆ ಟೈಮ್ ಆಗಿಬಿಟ್ಟಿರುತ್ತೆ. ಎಲ್ಲ ಹೊರ್ಟೋಗ್ಬಿಟ್ಟಿದ್ರು ಈಚೆಗೆ. ಆಮೇಲಿಂದ ಅವಳನ್ನ ಎಳ್ಕೊಂಡು ಬಂದು ಬಸ್ ಸಿಕ್ಕಿ ಬಸ್ ಹತ್ತಿ ಅವಳನ್ನು ಕೂರಿಸ್ಕೊಂಡು ಆ ತಲಾಟೆನ ಅವಳು ಒಂದು ಕಡೆ ಕೂತಿರ್ತಾಳ, ಆ ಚಾನ್ಸೇ ಇಲ್ಲ. ಆಮೇಲೆ ಫೈನಲಿ ಬಸ್ ಇಳಿದು ನಮ್ಮ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಸ್ಮಾಲ್ ವಿಡಿಯೋ. ಟೆಂಪಲ್ ಇಷ್ಟ ಆದರೆ ಲೈಕ್ ಮಾಡಿ.